ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಕ್ರಾನಿಕಲ್ ಆಫ್ ಎ ಡೆತ್ ಫೋರ್ಟೋಲ್ಡ್ ಈ ಒಂದು ನಾವೆಲ್ನ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಕ್ರಾನಿಕಲ್ ಆಫ್ ಎ ಡೆತ್ ಫೋರ್ಟೋಲ್ಡ್ ಈ ಒಂದು ಕಾದಂಬರಿಯನ್ನು ಬರೆದಿರ್ತಕ್ಕಂತಹದ್ದು ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್. ಈ ಒಂದು ಕಾದಂಬರಿಯು ಒಬ್ಬ ವ್ಯಕ್ತಿ ಸ್ಯಾಂಟಿಗೋ ನಾಸರ್ನ ಕೊಲೆಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕಾದಂಬರಿಯಾಗಿರುತ್ತೆ. ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಪಾತ್ರಗಳನ್ನು ಗಮನಿಸಿದಾಗ ಸ್ಯಾಂಟಿಗೋ ನಾಸರ್ ಕೊಲೆಯಾದಂತಹ ವ್ಯಕ್ತಿ, ಅವರನ್ನು ಕೊಲೆ ಮಾಡಿರ್ತಕ್ಕಂತಹ ಸಹೋದರರು ಫ್ಯಾಬ್ಲೋ ಮತ್ತು ಫೆಡ್ರೋ, ಮತ್ತು ಆ ಫ್ಯಾಬ್ಲೋ ಮತ್ತು ಫೆಡ್ರೋರವರ ಸಹೋದರಿ ಏಂಜಿಲಾ ವಿಕಾರಿಯೋ ಹಾಗೂ ಏಂಜಿಲೋ ವಿಕಾರಿಯೋ ಮದುವೆಯಾಗಿರ್ತಕ್ಕಂತಹ ಬಯಾರ್ಡೋ ಸ್ಯಾನ್ ರೋಮನ್. ಇವು ಮುಖ್ಯವಾದಂತಹ ಪಾತ್ರಗಳಾಗಿರುತ್ತೆ. ಈ ಒಂದು ಕಾದಂಬರಿಯು ಅರಬ್ ಮೂಲದ ಒಬ್ಬ ವ್ಯಕ್ತಿ ಸ್ಯಾಂಟಿಯಾಗೋ ನಾಸರ್ನ ಕೊಲೆಗೆ ಕಾರಣವಾಗಿರುವಂತಹ ಒಂದು ಕಾದಂಬರಿಯಾಗಿದ್ದು, ಆ ಕೊಲೆಯ ನಂತರ ಆ ಘಟನೆಗಳನ್ನು ಈ ಕಾದಂಬರಿಯಲ್ಲಿ ಒಂದು ಅಸ್ತವ್ಯಸ್ತವಾಗಿ ನೀಡ್ತಾ ಹೋಗಿದ್ದಾರೆ. ಅವು ಸರಿಯಾದ ಆರ್ಡರ್ನಲ್ಲಿ ಇಲ್ಲ. ಇಲ್ಲಿ ಸಿಸ್ಟರ್ ಏಂಜೆಲಾ ವಿಕಾರಿಯೋ ತನ್ನ ಒಂದು ಗೌರವವನ್ನು ಕಳೆದುಕೊಂಡಿದ್ದಾಳೆ. ಯಾಕೆಂದರೆ ಆ ಸ್ಯಾಂಟಿಯಾಗೋ ನಾಸರ್ ಆಕೆಯನ್ನು ಒಂದು ಕಲುಷಿತಗೊಳಿಸಿದ್ದಾನೆ. ಆದ್ದರಿಂದ ಆ ವಿಕಾರಿಯೋ ಸಹೋದರರು ಫ್ಯಾಬ್ಲೋ ಮತ್ತು ಫೆಡ್ರೋ ಇಬ್ಬರು ಸೇರಿ ಅವನನ್ನು ಕೊಲ್ತಾರೆ. ಈ ಒಂದು ಘಟನೆ ನಡೆದ 27 ವರ್ಷಗಳ ನಂತರ ಈ ನಿರೂಪಕ ಅಂದಾಗ ಈ ಕವಿ ಏನು ಮಾಡ್ತಾರೆ, ತಮ್ಮ ಒಂದು ಸ್ವಂತ ಹಳ್ಳಿಗೆ ಹಿಂತಿರುಗುತ್ತಾ ಈ ಕಥೆಯನ್ನು ಆ ನಗರವಾಸಿಗಳು ಮತ್ತು ಈ ಕವಿ ನೆನಪಿಸಿಕೊಳ್ಳುವಂತಹ ಈ ಒಂದು ಘಟನೆಗಳು ಮತ್ತು ಆಗಾಗ್ಗೆ ನಡೀತಕ್ಕಂತಹ ಸಂಘರ್ಷದ ಒಂದು ಘಟನೆಗಳಿಂದ ಈ ಒಂದು ಕಾದಂಬರಿ ಕೂಡಿರುತ್ತೆ. ಇಲ್ಲಿ ಮೊದಲಿಗೆ ಏಂಜೆಲಾ ವಿಕಾರಿಯೋ ಮತ್ತು ಬಯಾರ್ಡೋ ಸ್ಯಾನ್ ರೋಮನ್ರವರ ವಿವಾಹವಾದಂತಹ ಮರುದಿನ ಬೆಳಗ್ಗೆ ಈ ಒಂದು ಕಾದಂಬರಿ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ಲಾಸಿಡೋ ಲಿನೋರೋ ಮತ್ತು ದಿವಂಗತ ಇಬ್ರಾಹಿಂ ನಾಸರ್ರವರ ಮಗ ಸ್ಯಾಂಟಿಯಾಗೋ ನಾಸರ್ ಬೆಳಗ್ಗೆ ಬೇಗನೆ ಎದ್ದೇಳ್ತಾನೆ. ಏಕೆಂದರೆ ದೋಣಿಯಲ್ಲಿ ಬರ್ತಾ ಇರತಕ್ಕಂಥ ಬಿಷಪ್ಪರವರನ್ನು ಸ್ವಾಗತಿಸಲು ಹೋಗೋದಕ್ಕೆ ಬೆಳಗ್ಗೆ ಬೇಗ ಎದ್ದು ಅಡಿಗೆ ಮನೆಯ ಕಡೆಗೆ ಪ್ರವೇಶಿಸ್ತಾನೆ. ಅವರ ಮನೆಯಲ್ಲಿ ಅಡಿಗೆಯವರಾಗಿರ್ತಕ್ಕಂತಹ ವಿಕ್ಟೋರಿಯಾ ಗುಜ್ಮಾನ್ ಮತ್ತು ಅವಳ ಮಗಳು ಡಿವಿನಾ ಫ್ಲೋರಾ ಇಬ್ಬರಿಗೂ ಸ್ಯಾಂಟಿಯಾಗೋ ನಾಸರ್ಗೆ ಬಹಳ ಸಮಯದವರೆಗೂ ತಿಳಿದೇ ಇರತಕ್ಕಂಥ ಒಂದು ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಆ ಇಬ್ಬರಿಗೂ ಗೊತ್ತಿರುತ್ತೆ, ಆ ಇಬ್ಬರು ವ್ಯಕ್ತಿಗಳು ಆ ಸ್ಯಾಂಟಿಯಾಗೋ ನಾಸರ್ನನ್ನು ಕೊಲ್ಲಲು ಅವರ ಮನೆಯವರೆಗೆ ಕಾಯ್ತಾ ಇದ್ದಾರೆ ಅಂತ. ಅವರು ಈ ವಿಷಯವನ್ನು ಸ್ಯಾಂಟಿಯಾಗೋಗೆ ಎಚ್ಚರಿಸಬೇಕು ಅಂತ ಅಂದ್ಕೋತಾರೆ. ಆದರೆ ಅವರ ಕೈಯಲ್ಲಿ ಅವನಿಗೆ ಎಚ್ಚರಿಕೆ ನೀಡೋದಕ್ಕೆ ಆಗೋದಿಲ್ಲ. ಸ್ಯಾಂಟಿಯಾಗೋ ಮನೆಯಿಂದ ಹೊರಗೆ ಬಂದಾಗ ಅವನು ಕ್ಲೋಟಿಲ್ಡೆ ಅರ್ಮೆಂಟಾ ಒಡೆತನದ ಒಂದು ಹಾಲು ಅಂಗಡಿಯ ಮೂಲಕ ಹಾದು ಹೋಗ್ತಾನೆ. ಅಲ್ಲಿ ಆ ಒಂದು ಟ್ವಿನ್ ಬ್ರದರ್ಸ್ ಆಗಿರ್ತಕ್ಕಂಥ ಫೆಡ್ರೋ ಮತ್ತು ಫ್ಯಾಬ್ಲೋ ವಿಕಾರಿಯೋ ಇಬ್ಬರು ಸೇರಿ ಆ ಸ್ಯಾಂಟಿಯಾಗೋನನ್ನು ಕೊಲ್ಲಲು ಕಾಯ್ತಾ ಇರ್ತಾರೆ. ಅಲ್ಲಿ ಕ್ಲೋಟಿಲ್ಡೆ ಅರ್ಮೆಂಟಾ ಅವರು ಬಿಷಪ್ಗೆ ಒಂದು ಗೌರವಯುತವಾಗಿ ಆತ ಸ್ವಾಗತಿಸೋಕ್ಕೆ ಹೋಗ್ತಾ ಇದ್ದಾನೆ, ಆತನನ್ನು ಈಗ ಕೊಲ್ಲಬೇಡಿ ಅಂತಕ್ಕಂತಹ ಮನವಿಯನ್ನು ಮಾಡ್ತಾನೆ. ಆ ಇಬ್ಬರು ಸಹೋದರರು ಆಗ ಆ ಸ್ಯಾಂಟಿಯಾಗೋನನ್ನು ಕೊಲ್ಲೋದಕ್ಕೆ ಒಂದು ತಡವನ್ನು ಮಾಡ್ತಾರೆ. ಆದರೆ ಅಲ್ಲಿ ಬಿಷಪ್ ಎಂದಿಗೂ ಆ ದೋಣಿಯಲ್ಲಿ ಬರ್ತಕ್ಕಂಥ ಬಿಷಪ್ ಆ ದೋಣಿಯಿಂದ ಇಳಿಯೋದಿಲ್ಲ. ಆ ಒಂದು ನದಿಯ ದಡದಲ್ಲಿ ಜಮಾಯಿಸಿರ್ತಕ್ಕಂಥ ಒಂದು ಜನಸಮೂಹವನ್ನು ನೋಡಿ ಹೊರಟು ಹೋಗ್ತಾನೆ. ಸ್ಯಾಂಟಿಯಾಗೋ ನಂತರ ಮಾರ್ಗಟ್ ಮತ್ತು ಈ ಒಂದು ಕಥೆಯನ್ನು ಹೇಳ್ತಕ್ಕಂತಹ ಕಥೆಗಾರರ ಸಹೋದರಿ ಮತ್ತು ಅವರ ಸ್ನೇಹಿತ ಕ್ರಿಸ್ಟೋ ಬೆಡಯೋ ಅವರನ್ನು ಸೇರಿಕೊಳ್ತಾನೆ. ಇಬ್ಬರು ಸಹೋದರರು ಅವನನ್ನು ಕೊಲ್ಲುವಂತಹ ಆ ವಿಷಯ ಇಲ್ಲಿ ಕೆಲವು ಜನರಲ್ಲಿ ಮಾತ್ರ ಗೊತ್ತಿರುತ್ತೆ. ಸ್ಯಾಂಟಿಯಾಗೋ ಮಾರ್ಗೆಟ್ನೊಂದಿಗೆ ಒಂದು ಬ್ರೇಕ್ಫಾಸ್ಟನ್ನು ಮಾಡೋಕ್ಕೆ ಹೋಗ್ತಾನೆ. ಆದರೆ ಮೊದಲು ಆತ ಮನೆಗೆ ಬಂದು ಬಟ್ಟೆ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೋತಾನೆ. ಈ ಮಧ್ಯದಲ್ಲಿ ಏಂಜೆಲಾ ವಿಕಾರಿಯೋ ತನ್ನ ಪತಿಯಾಗಿರ್ತಕ್ಕಂತಹ ಬಯಾರ್ಡೋ ಸ್ಯಾನ್, ಇಲ್ಲಿ ಏಂಜೆಲಾ ವಿಕಾರಿಯೋ ಫ್ಯಾಬ್ಲೋ ಮತ್ತು ಫೆಡ್ರೋನ ತಂಗಿ ಅಥವಾ ಸಹೋದರಿಯಾಗಿರ್ತಾಳೆ. ಆಕೆ ಏನು ಮಾಡ್ತಾಳೆ, ತನ್ನ ಪೇರೆಂಟ್ಸ್ ಹೆತ್ತವರಿಗೆ ಬಂದಿರ್ತಾಳೆ. ಅಂದರೆ ಮದುವೆಯಿಂದ ಆಕೆ ಹಿಂತಿರುಗಿ ತನ್ನ ತವರು ಮನೆಗೆ ಬಂದಿರ್ತಾಳೆ. ಇದು ಮಾರ್ಗೆಟ್ಗೆ ಗೊತ್ತಾಗಿರುತ್ತೆ. ಏಕೆಂದರೆ ಆ ಏಂಜೆಲಾ ವಿಕಾರಿಯೋ ಮದುವೆಯಾದ ನಂತರ ಆಕೆ ಕನ್ಯೆಯಾಗಿರಲಿಲ್ಲ ಅಂತಕ್ಕಂಥದ್ದು
ಆ ಗಂಡನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಇಲ್ಲಿ ಸ್ಯಾಂಟಿಯಾಗೋ ಹೇಗೋ ಈ ಒಂದು ವಿಷಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಆ ಮಾರ್ಗೆಟ್ಗೆ ತಿಳಿದಿರೋದಿಲ್ಲ. ಆದರೆ ಆ ಇಬ್ಬರು ವ್ಯಕ್ತಿಗಳು ಅವನನ್ನು ಕೊಲ್ಲಲು ಕಾಯ್ತಾ ಇದ್ದಾರೆ ಅಂತ ಮಾತ್ರವೇ ಮಾರ್ಗೆಟ್ಗೆ ಇಲ್ಲಿ ಗೊತ್ತಿರುತ್ತೆ. ಮಾರ್ಗ್ರೆಟ್ನ ಒಂದು ತಾಯಿ ಈ ಸುದ್ದಿ ಕೇಳಿದ ತಕ್ಷಣ ಪ್ಲಾಸಿಡಾ ಲಿನಾರಿಗೆ ತನ್ನ ಮಗ ಅಪಾಯದಲ್ಲಿದ್ದಾನೆ ಅಂತ ಎಚ್ಚರಿಸಲು ಹೋಗ್ತಾಳೆ. ಇಲ್ಲಿ ಪ್ಲಾಸಿಡಾ ಲಿನೆರೋ ಅನ್ನೋರು ಈ ಕೊಲೆಯಾಗುವಂತಹ ಸ್ಯಾಂಟಿಯಾಗೋನ ತಾಯಿಯಾಗಿರ್ತಾರೆ. ಆ ತಾಯಿಗೆ ಎಚ್ಚರಿಸಲು ಹೋಗ್ತಾಳೆ. ಆದರೆ ಆ ಎಚ್ಚರಿಸೋಕ್ಕೆ ಹೊರಟಿರ್ತಾಳೆ. ಅಷ್ಟೊತ್ತಿಗಾಗಲೇ ಈ ಸಹೋದರರು ಸ್ಯಾಂಟಿಯಾಗೋನನ್ನು ಕೊಂದಿರ್ತಾರೆ. ನಂತರದ ಒಂದು ಈ ಕಾದಂಬರಿಯ ಒಂದು ನೆಕ್ಸ್ಟ್ ಪಾರ್ಟ್ನಲ್ಲಿ ನೋಡಿದಾಗ ಇಲ್ಲಿ ಬಯಾರ್ಡೋ ಸ್ಯಾನ್ ರೋಮನ್ ತಾನು ಒಂದು ವಿವಾಹವನ್ನು ಮಾಡಿಕೊಳ್ಳೋದಕ್ಕಾಗಿ ಹಿಂದಿನ ವರ್ಷ ಆಗಸ್ಟ್ನಲ್ಲಿ ಮೊದಲ ಬಾರಿಗೆ ಆ ಪಟ್ಟಣಕ್ಕೆ ಬಂದಿರ್ತಾನೆ. ಅವನು ಏಂಜೆಲಾ ವಿಕಾರಿಯನನ್ನು ಭೇಟಿಯಾಗ್ತಾನೆ. ಒಂದು ಕಡೆ ಆ ಬಯಾರ್ಡೋ ತನ್ನ ಬೋರ್ಡಿಂಗ್ ಹೌಸ್ ಆದ ಮೂಲಕ ಹೋಗಬೇಕಾದ್ರೆ ಆ ಏಂಜೆಲಾ ವಿಕಾರಿಯನನ್ನು ನೋಡಿರ್ತಾನೆ ಮತ್ತು ಅವಳನ್ನು ಮದುವೆಯಾಗಲು ನಿರ್ಧಾರ ಮಾಡಿರ್ತಾನೆ. ಇನ್ನೊಂದು ಕಡೆ ನೋಡಿದ್ರೆ ಅಕ್ಟೋಬರ್ನಲ್ಲಿ ನಡೀತಕ್ಕಂಥ ಒಂದು ರಾಷ್ಟ್ರೀಯ ರಜಾ ದಿನದಂದು ಮೊದಲ ಬಾರಿಗೆ ಆ ಬಯಾರ್ಡೋ ಈ ಒಂದು ಸಂಗೀತದ ಕಾರ್ಯಕ್ರಮದಲ್ಲಿ ಏಂಜೆಲೋನನ್ನು ಭೇಟಿ ಮಾಡಿರ್ತಾನೆ. ಅವನು ಶೀಘ್ರದಲ್ಲೇ ಒಂದು ಏಂಜೆಲೋ ಕುಟುಂಬವನ್ನು ತನ್ನ ಗಿಫ್ಟ್ಗಳ ಮೂಲಕ ಅವರ ಎಲ್ಲರ ಒಂದು ಮನಸ್ಸನ್ನು ಗೆಲ್ತಾನೆ. ಮತ್ತು ಅಲ್ಲಿ ಏಂಜೆಲ ತನ್ನ ಈ ಮದುವೆ ಇಷ್ಟ ಇಲ್ಲ ಅಂದರೂ ಕೂಡ ಅವಳನ್ನು ತನ್ನ ಭಾವಿ ಪತ್ನಿಯನ್ನಾಗಿ ಮಾಡಿಕೊಳ್ಳಲು ಆತ ಯಶಸ್ವಿಯಾಗ್ತಾನೆ. ವಿವಾಹದ ಮೊದಲು ಏಂಜೆಲ ತನ್ನ ತಾಯಿಗೆ ತಾನು ಕನ್ಯೆಯಲ್ಲ, ಸ್ಯಾಂಟಿಯಾಗೋಗೆ ತನ್ನ ಕನ್ಯತ್ವವನ್ನು ಅರ್ಪಿಸಿದ್ದೇನೆ ಅಂತ ಹೇಳಲು ಹತ್ತಿರ ಬರ್ತಾಳೆ. ಆದರೆ ಅವಳಿಗೆ ಒಂದು ಹೇಳೋದ್ರಿಂದ ಕೆಟ್ಟದಾಗುತ್ತೆ ಅಂತ ಹೇಳಿ ಆಕೆ ಅದನ್ನು ಹೇಳೋದಿಲ್ಲ. ಆ ಏಂಜೆಲ ಏನು ಮಾಡ್ತಾಳೆ, ತನ್ನ ಇಬ್ಬರು ಸ್ನೇಹಿತರ ಒಂದು ಸಲಹೆಯಂತೆ ಆಕೆ ಇದನ್ನು ಮುಚ್ಚಿಡೋದಕ್ಕೆ ಮುಂದಾಗ್ತಾಳೆ. ಈ ಮದುವೆಯಾದಂತಹ ಏಂಜೆಲೋ ತನ್ನ ಈ ಒಂದು ಟ್ರಿಕ್ಸನ್ನು ಮಾಡ್ತಾಳೆ ಅದನ್ನು ಮುಚ್ಚಿಡೋದಕ್ಕೆ. ಆದರೆ ಅವಳ ಕೈಯಿಂದ ಅದು ಸಾಧ್ಯ ಆಗೋದಿಲ್ಲ. ಏಂಜೆಲ ಗಂಡನಿಗೆ ಇದು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಗಂಡ ಏನು ಮಾಡ್ತಾನೆ, ಏಂಜೆಲನ್ನು ಇತ್ತವರ ಮನೆಗೆ ವಾಪಸ್ ಕಳಿಸ್ಬಿಟ್ಟಿರ್ತಾನೆ. ಮನೆಯಲ್ಲಿ ಏಂಜೆಲ ತಾಯಿ ಏಂಜೆಲನ್ನು ತುಂಬ ಹೊಡಿತಾಳೆ. ಅವಳ ಆ ಒಂದು ಸ್ಥಿತಿ ಒಂದು ರೀತಿ ಈ ಒಂದು ವಿಷಯ ಎಲ್ಲರಿಗೂ ಬಹಿರಂಗವಾಗುತ್ತೆ. ಆಗ ಏಂಜೆಲ ಏನು ಮಾಡ್ತಾಳೆ, ಈ ಒಂದು ಕೆಲಸದ ವ್ಯಕ್ತಿ ಯಾರು ಅಂತ ಬಹಿರಂಗಪಡಿಸ್ತಾಳೆ. ತಾನು ತನ್ನನ್ನು ಈ ಒಂದು ಕನ್ಯತ್ವವನ್ನು ಹಾಳು ಮಾಡಿದ್ದು ಸ್ಯಾಂಟಿಯಾಗೋ ನಾಸರ್ ಅಂತಕ್ಕಂಥದ್ದು ವಿಷಯವನ್ನು ತಿಳಿಸ್ತಾಳೆ. ನಂತರ ಇನ್ನು ಮೂರನೇ ಪಾರ್ಟ್ಗೆ ಬಂದಾಗ ಇಲ್ಲಿ ಇಬ್ಬರು ಬ್ರದರ್ಸ್ ಫೆಡ್ರೋ ಮತ್ತು ಫ್ಯಾಬ್ಲೋ ತಮ್ಮ ಈ ಒಂದು ಘೋರವಾದ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಸ್ಯಾಂಟಿಯಾಗೋ ನಾಸರ್ನನ್ನು ಕೊಂದಿರ್ತಾರೆ. ಅವರು ಕೊಂದಿದ್ದ ನಂತರ ಅವರು ತಮ್ಮ ಚರ್ಚ್ಗೆ ಶರಣಾಗ್ತಾರೆ. ಮತ್ತು ಸ್ಯಾಂಟಿಯಾಗೋ ನಾಸರ್ನನ್ನು ಬಹಿರಂಗವಾಗಿ ಕೊಂದಿದ್ದರೂ ಅದೊಂದು ಗೌರವದ ವಿಷಯ ಅಂತ ಹೇಳಿ ಅವರು ಹೇಳ್ತಾರೆ. ತಾವು ನಿರಪರಾಧಿ ಅಂತ ಘೋಷಿಸ್ಕೋತಾರೆ. ಅವರು ಪಶ್ಚಾತ್ತಾಪದ ಕೊರತೆ ಹೊರತಾಗಿಯೂ ಅವರಿಬ್ಬರು ಏನು ಮಾಡ್ತಾರೆ, ಆ ಒಂದು ಚರ್ಚ್ನಲ್ಲಿ ಹೋಗ್ತಾರೆ. ಆ ಅವಳಿಗಳು ತಮ್ಮ ಚಾಕುಗಳನ್ನು ಏನು ಮಾಡ್ತಾರೆ, ಒಂದು ಚೂಪಾಗೆ ಮಾಡಿಕೊಂಡು ಫೆಡ್ರೋ ಮತ್ತು ಫ್ಯಾಬ್ಲೋ ತಮ್ಮ ಈ ಒಂದು ಉದ್ದೇಶ, ಆತನನ್ನು ಕೊಲ್ಲುವ ಉದ್ದೇಶವನ್ನು ಘೋಷಿಸ್ತಾ ಇರ್ತಾರೆ. ಅವರು ಪ್ರತಿಯೊಂದು ಅವಕಾಶವನ್ನು ಬಳಸ್ಕೋತಾರೆ. ನಾವು ಸ್ಯಾಂಟಿಯಾಗೋ ನಾಸರ್ನನ್ನು ಕೊಲ್ಲಿದ್ದೇವೆ ಎಂದು ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ನಂತರ ಕ್ಲೋಟಿಲ್ಡೆ ಅರ್ಮೆಂಟಾ ಅವರಲ್ಲಿ ಅವರು ತಮ್ಮ ಪ್ಲಾನ್ಗಳನ್ನು ಪೊಲೀಸರಿಗೆ ಸಹ ತಿಳಿಸಿರ್ತಾರೆ. ಈ ಮಾಹಿತಿಯನ್ನು ಪೊಲೀಸರು ಮೇಯರ್ಗೆ ರವಾನೆ ಮಾಡಿರ್ತಾರೆ. ನಂತರದ ಅಲ್ಲಿ ಅವರು ಆ ಚಾಕುಗಳನ್ನು ತೆಗೆದುಕೊಳ್ತಾರೆ. ಆದರೆ ಕ್ಲೋಟಿಲ್ಡೆ ಅರ್ಮೆಂಟಾ ಆ ಇಬ್ಬರನ್ನು ಸಹ ಅವರ ಮೇಲೆ ಬಿದ್ದು ಈ ಭಯಾನಕ ಕರ್ತವ್ಯದಿಂದ ಅವರನ್ನು ರಕ್ಷಿಸಲು ಅವರನ್ನು ಬಂಧಿಸಬೇಕು ಅಂತ ನಂಬ್ತಾರೆ. ಈ ವಿಕಾರೋ ಒಂದು ಸಹೋದರರು ತಾವು ಆ ಒಂದು ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ಆತರ ಪಡುವ ಬದಲು ಯಾರಾದರೂ ಅವರನ್ನು ನಿಲ್ಲಿಸುವ ಒಂದು ಸಹಾಯವನ್ನು ಕಂಡುಕೊಡಲು ಅವರು ಆತರ ಪಡ್ತಾ ಇರೋದಿಲ್ಲ. ಮೇಯರ್ ಅವರನ್ನು ಒಂದು ನಿರಾಯುಧಗಳನ್ನಾಗಿಗೊಳಿಸಿ ಫೆಡ್ರೋ ಮತ್ತು ತನ್ನ ಸಹೋದರನ ಕರ್ತವ್ಯವನ್ನು ಪೂರೈಸಲಾಗಿದೆ ಅಂತ ಭಾವಿಸ್ತಾರೆ. ಫ್ಯಾಬ್ಲೋ ತಮ್ಮ ಕಾರ್ಯವನ್ನು ಕಾರ್ಯಗತಗೊಳಿಸಲು ಒತ್ತಾಯ ಮಾಡ್ತಾನೆ. ಇದರಿಂದ ಹೊರಬರಲು ಅವರಿಬ್ಬರಿಗೆ ಯಾವುದೇ ಒಂದು ಮಾರ್ಗ ಇರೋದಿಲ್ಲ. ಫ್ಯಾಬ್ಲೋ ಮತ್ತು ಫೆಡ್ರೋ ಏನು ಮಾಡಿರ್ತಾರೆ, ಆ ಹೊಸ ಚಾಕುಗಳೊಂದಿಗೆ ಕ್ಲೋಟಿಲ್ಡಾ ಆರ್ಮೆಂಟಾರವರ ಮನೆಗೆ ಹಿಂದಿರುಗುತ್ತಾರೆ. ಅಲ್ಲಿ ಅವರು ತಮ್ಮ ಕಾರ್ಯವನ್ನು ಮುಗಿಸಿರ್ತಾರೆ. ನಂತರ 4ನೇ ಅಧ್ಯಾಯಕ್ಕೆ ಬಂದಾಗ ಸ್ಯಾಂಟಿಯಾಗೋ ನಾಸರ್ನ ಮರಣದ ನಂತರ ಶವಪರೀಕ್ಷೆ ನಡೆಸಲಾಗುತ್ತೆ. ಆ ಸಾವಿಗೆ ಕಾರಣ
7 ಪ್ರಮುಖ ಗಾಯಗಳಲ್ಲಿ ಯಾವುದಾದ್ರೂ ಒಂದರಿಂದ ಉಂಟಾದಂತಹ ಒಂದು ಅತಿಯಾದ ರಕ್ತಸ್ರಾವ ಅಂತ ಡಾಕ್ಟರ್ ಡಿಯೋನಿಸಿಯೋ ಇಗುವಾರನ್ ಅವರು ಅನುಪಸ್ಥಿತಿಯಲ್ಲಿ ಫಾದರ್ ಅಮಡೋರೋ ನಡೆಸಿರ್ತಕ್ಕಂಥ ಒಂದು ಮಾರ್ಚರಿ ಅಥವಾ ಏನು ಪೋಸ್ಟ್ ಮಾರ್ಟಮ್ ಅಂತೀರ ಆ ಒಂದು ಶವ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಸ್ಯಾಂಟಿಯಾಗೋವನ್ನು ಮರುದಿನ ಮುಂಜಾನೆ ಆತುರವಾಗಿ ಸಮಾಧಿ ಮಾಡಲಾಗುತ್ತೆ. ಆ ದಿನವೂ ಸಹ ವಿಕಾರಿಯೋ ಕುಟುಂಬದಿಂದ ಇಡೀ ಕುಟುಂಬ ಆ ಒಂದು ಅರೆಸ್ಟ್ ಆಗಿರತಕ್ಕಂಥ 2 ಸಹೋದರರನ್ನು ಹೊರತುಪಡಿಸಿ ಅವರ ಒಂದು ಮಾನಸಿಕ ಸ್ಥಿತಿ ತಣ್ಣಗಾಗುವವರೆಗೂ ಆ ಪಟ್ಟಣವನ್ನು ಬಿಟ್ಟು ಹೋಗಿರ್ತಾರೆ. ಅವರು ಮತ್ತೆ ಎಂದಿಗೂ ಸಹ ಹಿಂತಿರುಗೋದಿಲ್ಲ. ಈ 2 ಅವಳಿಗಳು ತಮ್ಮ ವಿಚಾರಣೆಗಾಗಿ 3 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇರ್ತಾರೆ. ಆದರೆ ಅಂತಿಮವಾಗಿ ಈ ಅಪರಾಧದಿಂದ ಬಿಡುಗಡೆಗೊಳ್ತಾರೆ. ಫ್ಯಾಬ್ಲೋ ನಂತರ ತನ್ನ ಬಹುಕಾಲದ ಭಾವಿ ಪತ್ನಿಯಾಗಿರ್ತಕ್ಕಂತಹ ಮಹಿಳೆಯನ್ನು ಮದುವೆ ಆಗ್ತಾನೆ. ಆದರೆ ಫೆಡ್ರೋ ಏನು ಮಾಡ್ತಾನೆ, ಒಂದು ಸೈನ್ಯಕ್ಕೆ ಸೇರಿಕೊಳ್ತಾನೆ ಮತ್ತು ಗೆರಿಲ್ಲಾ ಪ್ರದೇಶದಲ್ಲಿ ಕಣ್ಮರೆಯಾಗ್ತಾನೆ. ಅನೇಕರಿಗೆ ಈ ದುರಂತದಲ್ಲಿ ನಿಜವಾದ ಬಲಿಪಶು ಬಯಾರ್ಡೋ ಸ್ಯಾನ್ ರೋಮನ್ ಮಾತ್ರ. ಅಪರಾಧದ ನಂತರ ಶನಿವಾರದಂದು ಅವನು ತನ್ನ ಮನೆಯಲ್ಲಿ ಪ್ರಜ್ಞಾಹೀನನಾಗಿ ಮತ್ತು ಆಲ್ಕೋಹಾಲ್ ಮಾದಕತೆಯ ಒಂದು ರೀತಿಯಲ್ಲಿ ಕಂಡು ಬರ್ತಾನೆ. ಅವನು ಚೇತರಿಸ್ಕೊಳ್ತಾನೆ. ನಂತರ ಅವನ ಕುಟುಂಬದವರು ಅವನನ್ನು ಕರೆದುಕೊಂಡು ಹೋಗ್ತಾರೆ. ಏಂಜಲಾ ತನ್ನ ವಿವಾಹ ರಾತ್ರಿ ತಿರಸ್ಕರಿಸಿದ ನಂತರ ತನ್ನ ಗಂಡನಿಗೆ ಹುಚ್ಚಿಯಾಗಿರ್ತಾಳೆ. ತನ್ನ ಗಂಡನಿಗೋಸ್ಕರ ಹಂಬಲಿಸ್ತಾ ಇರ್ತಾಳೆ. ಸುಮಾರು ವರ್ಷಗಳವರೆಗೂ ಅವಳು ಅವನಿಗೆ ವಾರಕ್ಕೊಮ್ಮೆ ಪತ್ರ ಬರೀತಾ ಇರ್ತಾಳೆ. ಒಂದು ದಿನ ಅವಳ ಮನೆ ಬಾಗಿಲಿಗೆ ಬರ್ತಾನೆ ಒಬ್ಬ ದಪ್ಪದಾಗಿರ್ತಕ್ಕಂತಹ ಬೋಳು ತಲೆಯವನಾಗಿರ್ತಕ್ಕಂತಹ ಆಕೆಯ ಗಂಡ ಬಯಾರ್ಡೋ ಸ್ಯಾನ್ ಆಕೆಯ ಮನೆಯ ಬಳಿಗೆ ಬರ್ತಾನೆ. ಅವನು ಯೌವನದಲ್ಲಿ ಧರಿಸಿರ್ತಕ್ಕಂಥ ಅದೇ ಬೆಲ್ಟ್ ಮತ್ತು ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿರ್ತಾನೆ. ಅವನು ತನ್ನೊಂದಿಗೆ ಉಳಿಯಲು ಬಟ್ಟೆ, ಸೂಟ್ ಕೇಸ್ ಮತ್ತು ಅವಳು ಬರೆದ ಸುಮಾರು 2000 ಓಪನ್ ಮಾಡದೇ ಇರತಕ್ಕಂತಹ ಪತ್ರಗಳೊಂದಿಗೆ ಏಂಜಲಾ ಮನೆಯ ಮುಂದೆ ಬಂದಿರ್ತಾನೆ. ಇನ್ನು 5ನೇ ಒಂದು ಪಾರ್ಟ್ನಲ್ಲಿ ಇಲ್ಲಿ ಕತೆ ಹೇಳ್ತಾ ಇರ್ತಕ್ಕಂತಹ ನಿರೂಪಕರ ಪ್ರಕಾರ ಸ್ಯಾಂಟಿಯಾಗೋ ನಾಸರ್ ತನ್ನ ಸಾವನ್ನು ಅರ್ಥ ಮಾಡಿಕೊಳ್ಳದೆ ಸಾಯ್ತಾನೆ. ಮಾರ್ಗ್ರೆಟ್ ಮತ್ತು ಕ್ರಿಸ್ಟೋ ಪೊಡೆಯಾ ಅವರಿಂದ ಬೇರ್ಪಟ್ಟ ನಂತರ ಸ್ಯಾಂಟಿಯಾಗೋ ತನ್ನ ಭಾವಿ ಪತ್ನಿ ಫ್ಲೋರಾ ಮಿಗಿಯೆಲ್ ಅವರ ಮನೆಗೆ ಹೋಗ್ತಾನೆ. ಅಲ್ಲಿ ವಿಕಾರಿಯೋ ಸಹೋದರರು ಅವನನ್ನು ಕೊಲ್ಲಲು ಕಾಯ್ತಾ ಇರ್ತಾರೆ. ಅಲ್ಲಿ ಫ್ಲೋರಾ ಮಿಗಿಯೆಲ್ ಈ ಸುದ್ದಿ ಗೊತ್ತಿರುತ್ತೆ ಮತ್ತು ಸ್ಯಾಂಟಿಯಾಗೋಗೆ ತನ್ನ ಗೌರವವನ್ನು ಮರಳಿ ನೀಡಲು ಏಂಜಲಾ ವಿಕಾರೋವನ್ನು ಮದುವೆಯಾಗಲು ಬಲವಂತ ಪಡಿಸ್ತಾರೆ ಅಂತ ಹೆದರ್ತಾಳೆ. ಅವನಿಗೆ ತನ್ನ ಪತ್ರಗಳನ್ನು ಹಿಂದಿರುಗಿಸ್ತಾಳೆ. ಅವರು ನಿನ್ನನ್ನು ಕೊಲ್ತಾರೆ ಎಂದು ಆಕೆ ಹೇಳ್ತಾಳೆ. ಸ್ಯಾಂಟಿಯಾಗೋ ತನ್ನ ಭಾವಿ ಪತ್ನಿಯ ಮನೆಯಿಂದ ಹೊರಬಂದಾಗ ಗೊಂದಲ ಮತ್ತು ಆತ ತುಂಬ ದಿಗ್ಭ್ರಮೆಗೊಳ್ತಾನೆ. ಆ ಮೆರವಣಿಗೆಯ ದಿನಗಳಲ್ಲಿರುವಂತೆ ಚೌಕದಲ್ಲಿ ನಿಂತಿರುವ ಜನರ ಗುಂಪಿನ ನಡುವೆ ತನ್ನನ್ನು ತಾನು ನೋಡ್ಕೋತಾನೆ. ಅವನು ತನ್ನ ಮನೆಯ ಕಡೆಗೆ ನಡೆಯಲು ಪ್ರಾರಂಭಿಸ್ತಾನೆ ಮತ್ತು ಆ 2 ಸಹೋದರರು ಅಲ್ಲಿರೋದನ್ನು ನೋಡ್ತಾನೆ. ಕ್ಲೋಟಿಲ್ಡೆ ಅರ್ಮೆಂಟಾ ಸ್ಯಾಂಟಿಯಾಗೋಗೆ ಓಡಿ ಹೋಗುವಂತ ಕೂಗಿ ಹೇಳ್ತಾಳೆ. ಆದರೆ ಸ್ಯಾಂಟಿಯಾಗೋನ ತಾಯಿ ತನ್ನ ಮಗ ಈಗಾಗಲೇ ತನ್ನ ಕೋಣೆಯಲ್ಲಿದ್ದಾನೆ ಅಂತ ನಂಬಿರ್ತಾಳೆ. ಅವನು ತಾನು ಸುರಕ್ಷಿತವಾಗಿದ್ದೇನೆ ಅಂತ ಕೆಲವು ಸೆಕೆಂಡ್ಗಳ ಮೊದಲು ಆಕೆ ನಾಸಿರ್ನ ತಾಯಿ ಸ್ಯಾಂಟಿಯಾಗೋ ನಾಸಿರ್ನ ತಾಯಿ ಬಾಗಿಲನ್ನು ಲಾಕ್ ಮಾಡಿರ್ತಾಳೆ. ಬದಲಿಗೆ ಆ 2 ಅವಳಿಗಳು ಅವನನ್ನು ಹಿಂಬಾಲಿಸಿ ತಮ್ಮ ಚಾಕುಗಳಿಂದ ಅವನನ್ನು ಕೆತ್ತುತ್ತೇವೆ ಅಂತ ಅಲ್ಲಿರ್ತಕ್ಕಂಥ ಜನಸಮೂಹದ ಮುಂದೆ ಹೇಳ್ತಾ ಇರ್ತಾರೆ. ತನ್ನದೇ ಅಪರಾಧದಿಂದ ಹೆದರಿ ಕೂಗ್ತಾ ಹೇಳ್ತಾರೆ. ಆ 2 ಅವಳಿಗಳು ಸ್ಯಾಂಟಿಯಾಗೋನನ್ನು ಏನು ಮಾಡ್ತಾರೆ, ಚುಚ್ಚುತ್ತಾ ಇರ್ತಾರೆ. ಆ ಸ್ಯಾಂಟಿಯಾಗೋ ತನ್ನ ಹೊಟ್ಟೆಯಿಂದ ನೇತಾಡ್ತಕ್ಕಂಥ ಕರುಳುಗಳನ್ನು ಕೈಯಲ್ಲಿ ಹಿಡಿದು ಓಡ್ತಾ ಹೋಗ್ತಾನೆ. ಅವನು ಸುಮಾರು 100 ಗಜಗಳಿಗಿಂತ ಹೆಚ್ಚು ದೂರ ತನ್ನ ಮನೆಯ ಒಂದು ಹಿಂದಿನ ಬಾಗಿಲಿಗೆ ಬರ್ತಾನೆ. ಆ ಅಡಿಗೆ ಮನೆಯಲ್ಲಿ ತನ್ನ ಅಡಿಗೆ ಮನೆ ಕಡೆಗೆ ಮುಖ ಮಾಡಿ ಆ ನೆಲದ ಮೇಲೆ ಬಿದ್ದು ಸಾಯ್ತಾನೆ. ಈ ರೀತಿಯಾಗಿ ಈ ಒಂದು ಕಾದಂಬರಿ ಕ್ರಾನಿಕಲ್ ಆಫ್ ಎ ಡೆತ್ ಫೋರ್ಟೋಲ್ಡ್ ಈ ಒಂದು ಕಾದಂಬರಿಯನ್ನು ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಜ್ರವರು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದಲ್ಲಿ ಈ ಒಂದು ಸಂಕ್ಷಿಪ್ತ ತುಂಬ ಶಾರ್ಟಾಗಿ ಸಮರಿಯನ್ನು ತಿಳಿಸಿರ್ತೇನೆ. ಈ ಒಂದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಾಗಿ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.